ನಟ ದರ್ಶನ್ ಹಾಗೂ ನಿರ್ಮಾಪಕ ಸೌಂದರ್ಯ ಜಗದೀಶ್ ನಡುವೆ ಈ ಹಣಕಾಸಿನ ವ್ಯವಹಾರ ಏನಾದರೂ ಇತ್ತಾ ಅನ್ನೋದಕ್ಕೆ ಹೌದು ಅಂತ ಕೆಲವು ದಾಖಲೆಗಳು ಹೇಳ್ತಾ ಇವೆ. ದರ್ಶನ್ ಮತ್ತು ನಿರ್ಮಾಪಕ ಸೌಂದರ್ಯ ಜಗದೀಶ್ ನಡುವೆ ಹಣದ ವ್ಯವಹಾರ ಇತ್ತ? ಯಾಕೆ ಅಂದರೆ ದರ್ಶನ್ಗಾಗಿ 2 ಕೋಟಿ ಕೊಟ್ಟಿದ್ದರ ಸೌಂದರ್ಯ ಜಗದೀಶ್ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವಿತ್ರ ಗೌಡ ಮನೆ ಖರೀದಿಗೆ ಹಣ ಕೊಟ್ಟಿದ್ದರ ಸೌಂದರ್ಯ ಜಗದೀಶ್? ಹೌದು ಅಂತ ಕೆಲವು ದಾಖಲೆಗಳು ಹೇಳ್ತಾ ಇದೆ. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳು ಕೂಡ ಇದೆ. ಅಂದರೆ ಇದು ನಡೆದಿರ್ತಕ್ಕಂಥದ್ದು 5-6 ವರ್ಷಗಳ ಹಿಂದೆ ಹಣದ ವ್ಯವಹಾರ ನಡೆದಿದೆ. ಅದು ಸೌಂದರ್ಯ ಜಗದೀಶ್ ದುಡ್ಡನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಉಲ್ಲೇಖ ಇದೆ. ಸಾಕ್ಷಿಯನ್ನು ಹಾಕಿರೋದಕ್ಕೆ ಕೂಡ ಉಲ್ಲೇಖ ಇದೆ. ಇತ್ತೀಚೆಗಷ್ಟೇ ಸೌಂದರ್ಯ ಜಗದೀಶ್ ಅವರು ಈ ಹಣಕಾಸಿನ ವ್ಯವಹಾರದಲ್ಲಿ ಏನೋ ತುಂಬ ಲಾಸ್ ಆಗಿ ಅವರು ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಟ್ ಇವತ್ತಿನ ಪ್ರಕರಣ ಏನಿದೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಹಣಕಾಸಿನ ವ್ಯವಹಾರ ನಡೆದಿತ್ತು 2017, 18, 19 ಆ ಟೈಮ್ನಲ್ಲಿ ಹಣಕಾಸಿನ ವ್ಯವಹಾರ ನಡೆದಿದ್ದಕ್ಕೆ ಈಗ ಪೂರಕವಾದಂತಹ ದಾಖಲೆಗಳು ಸಿಗ್ತಾ ಇದೆ. ಮೋಸ್ಟ್ಲಿ ಈ ಥರ ಎಲ್ರಿಗೂ ಕೂಡ ದುಡ್ಡು ಕೊಟ್ಟು ಅವರೇನಾದರೂ ಲಾಸ್ ಆಗಿ ವಿಪರೀತವಾಗಿ ಅದರಿಂದ ಏನಾದರೂ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರ ಗೊತ್ತಿಲ್ಲ. ಸೌಂದರ್ಯ ಜಗದೀಶ್ ಅವರ ಪತ್ನಿ ಹೇಳ್ತಾ ಇರೋದು 60 ಕೋಟಿ ಲಾಸ್ ಆಗಿತ್ತು ಪಾಲುದಾರಿಕೆಯಲ್ಲಿ ಅಂತ. ಪಾಲುದಾರಿಕೆಯಲ್ಲಿ 60 ಕೋಟಿ ಲಾಸ್ ಆಗಿದ್ದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ದೂರಲ್ಲೂ ಕೂಡ ಅದೇ ರೀತಿ ಇದೆ. ಬಟ್ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರು ಮನೆ ಖರೀದಿ ಮಾಡಬೇಕಾದ್ರೆ ಹಣವನ್ನು ಕೊಟ್ಟಿದ್ರ? ದಾಖಲೆಗಳು ಹೌದು ಅಂತ ಹೇಳ್ತಾ ಇದೆ. ಆರ್ ನಗರದ ಕೆಂಚನಹಳ್ಳಿ ಬಳಿ 1.75 ಕೋಟಿ ರೂಪಾಯಿ ಮನೆ ಖರೀದಿ ಮಾಡ್ತಾರೆ ಪವಿತ್ರ ಗೌಡ. 1.75 ಲಕ್ಷ ರೂಪಾಯಿದು 6 ವರ್ಷಗಳ ಹಿಂದೆ ಖರೀದಿಸಿರ್ತಕ್ಕಂಥ ವ್ಯವಹಾರ ಇದು. ಮನೆ ಖರೀದಿ ದಾಖಲೆ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರು ಸಹಿ ಮಾಡಿದ್ದಾರೆ. ಅಂದರೆ ಅಗ್ರಿಮೆಂಟ್ ಮಾಡ್ಕೋಬೇಕಾದ್ರೆ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಸಾಕ್ಷಿಗಳು ಹಾಕ್ತಾರಲ್ಲ, ಆ ಸಾಕ್ಷಿಯಲ್ಲಿ ಸೌಂದರ್ಯ ಜಗದೀಶ್ ಅವರು ಸೈನ್ ಮಾಡಿದ್ದಾರೆ. ಸೌಂದರ್ಯ ಜಗದೀಶೇ ಹಣವನ್ನು ಕೊಟ್ಟಿದ್ರಾ ಪವಿತ್ರ ಗೌಡಗೆ ಅಥವಾ ಕೊಡಿಸಿದ್ರಾ? ಈ ಪ್ರಶ್ನೆಗೆ ಉತ್ತರ ಬೇಕು. ಬಟ್ ದಾಖಲೆಗಳಲ್ಲಿ ಅವರು ಸಾಕ್ಷಿ ಸಹಿ ಹಾಕಿರೋದು, ಅವರ ತಮ್ ಇಂಪ್ರೆಷನ್ ಎಲ್ಲವನ್ನ ಕೂಡ ನೋಡ್ಬೋದು. ಅಗ್ರಿಮೆಂಟ್ ಮತ್ತು ರಿಜಿಸ್ಟ್ರೇಷನ್ ಕಾಪಿ, ಆ ರಿಜಿಸ್ಟ್ರೇಷನ್ ಕಾಪಿಯಲ್ಲೂ ಕೂಡ ಸೌಂದರ್ಯ ಜಗದೀಶ್ ಅವರು ಸಹಿಯನ್ನು ಹಾಕಿರ್ತಕ್ಕಂಥದ್ದು. ಬಟ್ ಮೇಲ್ನೋಟಕ್ಕೆ 2 ಕೋಟಿ ರೂಪಾಯಿ ದುಡ್ಡೇನಾದರೂ ಕೊಟ್ಟಿದ್ರು ಅಂತಕ್ಕಂಥದ್ದು ದಾಖಲೆಗಳು ಹೇಳ್ತಾ ಇರ್ತಕ್ಕಂಥ ಮಾಹಿತಿ, ಅದು ಕೊಡ್ತಾ ಇರ್ತಕ್ಕಂಥ ಮಾಹಿತಿ. ಈಗ ಯಾಕೆ ಈ ವಿಚಾರ ಬಂತು ಅಂತಂದರೆ, ನಿಮಗೆಲ್ಲ ಗೊತ್ತಾಯಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರೂ ಕೂಡ ಈಗ ಜೈಲು ಸೇರಿದ್ದಾರೆ. ಬಟ್ ಇಬ್ಬರೂ ಕೂಡ ಸೌಂದರ್ಯ ಜಗದೀಶ್ ಜೊತೆ ಹಣದ ವ್ಯವಹಾರವನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕೊನೆಗೆ ಸೌಂದರ್ಯ ಜಗದೀಶ್ ಅವರು ಇದೇ ರೀತಿ ದುಡ್ಡು ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಇತ್ತೀಚೆಗಷ್ಟೇ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಥರ ಏನಾದರೂ ದುಡ್ಡು ಕೊಡಿಸಿದ್ರಾ? ಇವರು ರಿಟರ್ನ್ ಕೊಡದೇನೆ, ಇವರೊಬ್ಬರು ಅಂತಲೇ ಅಲ್ಲ, ಬೇರೆ ಬೇರೆಯವ್ರ ಈ ಥರ ವಾಪಸ್ ದುಡ್ಡನ್ನು ಕೊಡದೆ ಅದರಿಂದ ಏನಾದರೂ ಲಾಸ್ ಆಯಿತಾ? ಈ ರೀತಿ ಪ್ರಶ್ನೆಗಳು ಮೂಡ್ತಾ ಇರ್ತಕ್ಕಂಥದ್ದು ಈ ದಾಖಲೆಗಳನ್ನು ನೋಡ್ತಾ ಇದ್ದರೆ. ಆರ್ ನಗರದ ಕೆಂಚನಹಳ್ಳಿ ಅಂತಂದ್ಬಿಟ್ಟು, ಆ ಕೆಂಚನಹಳ್ಳಿ ಹತ್ರ 1.75 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಪವಿತ್ರ ಗೌಡ ಅವರು ಮನೆಯನ್ನು ಖರೀದಿ ಮಾಡ್ತಾರೆ 6 ವರ್ಷಗಳ ಹಿಂದೆ. ಆ ಮನೆ ಖರೀದಿ ದಾಖಲೆ ಪತ್ರದಲ್ಲಿ ಇದೆಲ್ಲವೂ ಕೂಡ ಇದೆ. 2017 ನವೆಂಬರ್ 13ನೇ ತಾರೀಕು 1 ಕೋಟಿ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ನಿಂದ ಪವಿತ್ರ ಗೌಡ ಅವರ ಅಕೌಂಟ್ಗೆ. 2017 ನವೆಂಬರ್ 13ನೇ ತಾರೀಕು. 2018 ಜನವರಿ 23ಕ್ಕೆ, ಅಂದರೆ ಹೆಚ್ಚು ಕಡಿಮೆ 2 ತಿಂಗಳು ಅಷ್ಟೇ, 2 ತಿಂಗಳು, 1 ನವೆಂಬರ್ 13, ಡಿಸೆಂಬರ್ ಜನವರಿ, 2 ತಿಂಗಳು ಗ್ಯಾಪಲ್ಲಿ ಮತ್ತೊಂದು ಕೋಟಿ ರೂಪಾಯಿ ವರ್ಗಾವಣೆ ಆಗುತ್ತೆ. ಇದು TGMC ಅಂತ, ತುಮಕೂರು ಗ್ರೈನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ. ಇದು TGMC ಅಂದರೆ
ಈ ತುಮಕೂರು ಗ್ರೈನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಪವಿತ್ರ ಗೌಡ ಖಾತೆಗೆ ಹಣ ವರ್ಗಾವಣೆ ಆಗಿದೆ. ರಾಜಾಜಿನಗರದ ಬ್ರಾಂಚ್ ಆ ಬ್ಯಾಂಕ್ದು. ಆಮೇಲೆ ಏನಾಗುತ್ತೆ, ಜನವರಿ 23ನೇ ತಾರೀಕು 1 ಕೋಟಿ ವರ್ಗಾವಣೆ ಆದರೆ ಅದೇ 2018 ಜನವರಿ 24ನೇ ತಾರೀಕು ಮರುದಿನ ಪವಿತ್ರ ಗೌಡ ಅವರು ಮನೆಯನ್ನು ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ದಿನಾಂಕ ಕೂಡ ಉಲ್ಲೇಖ ಆಗಿದೆ. ಹಿಂದಿನ ದಿನ 1 ಕೋಟಿ ಟ್ರಾನ್ಸ್ಫರ್ ಆಗಿರುತ್ತೆ, ಮರುದಿನ ಅವರು ಮನೆಯನ್ನು ಖರೀದಿ ಮಾಡ್ತಾರೆ. 1.75 ಕೋಟಿ ರೂಪಾಯಿ ಮೌಲ್ಯದ ಮನೆಯನ್ನು ಖರೀದಿ ಮಾಡ್ತಾರೆ ಪವಿತ್ರ ಗೌಡ ಅವರು. ಇವರು 2 ಕೋಟಿ ಟ್ರಾನ್ಸ್ಫರ್ ಮಾಡಿರ್ತಾರೆ. RR ನಗರದ ಬಳಿ ಕೆಂಚನಹಳ್ಳಿ ಅಂತ, ಕೆಂಚನಹಳ್ಳಿನಲ್ಲಿ ಮನೆ ಖರೀದಿ ಮಾಡಿರೋದು. ಈ ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರು ಸಹಿಯನ್ನು ಮಾಡಿದ್ದಾರೆ. ಅಂದರೆ ಈ ವ್ಯವಹಾರ ಪಾಲುದಾರರಿಂದ ಮುಚ್ಚಿಟ್ಟಿದ್ದ ಮೃತ ನಿರ್ಮಾಪಕ, ಇವರ ಪಾಲುದಾರರು ಯಾರಿದ್ದಾರೆ, ಇವರ ಬಿಸ್ನೆಸ್ ಶೇರ್ ಹೋಲ್ಡರ್ಸ್, ಅವರಿಂದ ಈ ವ್ಯವಹಾರವನ್ನು ಮುಚ್ಚಿಟ್ಟಿದ್ರಾ? ಈ ಪ್ರಶ್ನೆ, ಈ ಅನುಮಾನ ಈಗ ಕಾಡ್ತಾ ಇದೆ. ಎಗೈನ್ ಏನಾದರೂ ಕಂಪ್ಲೇಂಟ್ ಆಗಿ ಇದೇನಾದರೂ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರಣೆ ಬಂದಾಗ ಇದಕ್ಕೆ ಉತ್ತರವನ್ನು ಅವರೇ ಕೊಡಬೇಕಾಗುತ್ತೆ ಪವಿತ್ರ ಗೌಡ ಅವರು. ಯಾಕೆಂದರೆ ದರ್ಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪವಿತ್ರ ಗೌಡ ಅಕೌಂಟಿಗೆ ದುಡ್ಡು ಹೋಗಿದೆ. ಪವಿತ್ರ ಗೌಡ ಅವರೇ ಮನೆ ಖರೀದಿ ಮಾಡಿದ್ದಾರೆ, ಅವ್ರ ಹೆಸರಲ್ಲೇ ಮನೆ ಖರೀದಿ ಮಾಡಿದ್ದಾರೆ. ಹಾಗಾಗಿ ಈ ಹಣಕಾಸಿನ ವ್ಯವಹಾರ ಈಸ್ ಬಿಟ್ವೀನ್ ಸೌಂದರ್ಯ ಜಗದೀಶ್ ಮತ್ತು ಪವಿತ್ರ ಗೌಡ. ಪವಿತ್ರ ಗೌಡ ಮತ್ತು ಸೌಂದರ್ಯ ಜಗದೀಶ್ ನಡುವಣ ನಡೆದಿರತಕ್ಕಂಥ ಹಣಕಾಸಿನ ವ್ಯವಹಾರ, ಅದಕ್ಕೆ ಪೂರಕವಾದಂತಹ ಡಾಕ್ಯುಮೆಂಟ್ಸ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ. ಸೇಲ್ ಡೀಡ್ನಲ್ಲೆಲ್ಲ ಸೈನ್ ಹಾಕ್ತಾರೆ, ರಿಜಿಸ್ಟ್ರೇಷನ್ ಕಾಪಿನಲ್ಲಿ ಸೈನ್ ಹಾಕ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಈಗ ಇರ್ಬೋದು ಪವಿತ್ರ ಗೌಡ ಮತ್ತು ಸೌಂದರ್ಯ ಜಗದೀಶ್ ನಡುವಣ ಹಣಕಾಸಿನ ವ್ಯವಹಾರ ನಡೆದಿರಬಹುದು, ಅದಕ್ಕೆ ದಾಖಲೆಗಳು ಕೂಡ ಇರಬಹುದು. ಬಟ್ ಅದಕ್ಕೂ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ ಅಂತ ನಾನು ಅನ್ಕೋತೀನಿ. ಮೋಸ್ಟ್ಲಿ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ, ಅದಕ್ಕೇನಾದರೂ ಲಿಂಕ್ ಆಗಬಹುದಾ ಅಂತ. ಖಂಡಿತವಾಗಿಯೂ ಅರವಿಂದ್, ಯಾಕಂದರೆ ಇದರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೂ ಅಥವಾ ಈ ರೀತಿಯ ಹಣಕಾಸಿನ ವ್ಯವಹಾರ ಅಥವಾ ಮನೆ ಖರೀದಿ ವಿಚಾರಕ್ಕೆ ಯಾವುದೇ ರೀತಿಯ ಪೂರಕವಾದ ಸಂಬಂಧಗಳಿಲ್ಲ. ಇದು ಕೇವಲ ಈಗ ಹೊರಗಡೆ ಬರ್ತಾ ಇರೋಂಥ ಕೆಲವೊಂದು ಡಾಕ್ಯುಮೆಂಟ್ಗಳು, ಕೆಲವೊಂದು ವಿಚಾರಗಳನ್ನು, ಈಗ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರಮುಖವಾಗಿ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರ ಪತ್ನಿ ಒಂದು ಆರೋಪವನ್ನು ಮಾಡಿದರು, 60 ಕೋಟಿಯಷ್ಟು ಲಾಸನ್ನು ಮಾಡಿದರು ಅವರ ಪಾಲುದಾರರು. ಆ ಹಿನ್ನೆಲೆಯಲ್ಲಿ ಅವರ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತೇಳಿ ಒಂದು ದೂರನ್ನು ಕೊಟ್ಟು, ಜೊತೆಗೆ ಆ ಪಾಲುದಾರರು, ಅವರ ಜೊತೆಯಲ್ಲಿದ್ದಂಥ ಸೌಂದರ್ಯ ಜಗದೀಶ್ ಅವರ ಜೊತೆಯಲ್ಲಿದ್ದಂಥ ಪಾಲುದಾರರನ್ನ ಬಂಧನಕ್ಕೆ ಒಳಪಡಿಸಿದ್ರು. ಜೊತೆಗೆ ಅವರೀಗ ಜಾಮೀನಿನ ಮೇಲೆ ಹೊರಗಡೆ ಬಂದಿರುವಂಥದ್ದು. ಆದರೆ ಈಗ ಪಾಲುದಾರರು ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಸೌಂದರ್ಯ ಜಗದೀಶ್ ಅವರು ಹಣವನ್ನು ಕೊಟ್ಟಿರೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಟ್ಟಿಲ್ಲ. ಯಾಕೆಂದರೆ ಇದನ್ನು ಮರೆಮಾಚಿ ಈ ರೀತಿಯಲ್ಲಿ ಹಣವನ್ನು ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ದಾರೆ. ಯಾಕೆಂದರೆ ಒಂದು ಕಂಪನಿ ಅಂದಾಗ ಪಾಲುದಾರರು ಇರ್ತಾರೆ, ಇಷ್ಟು ದೊಡ್ಡ ಮಟ್ಟದ ಅಮೌಂಟು ಒಬ್ಬರ ಅಕೌಂಟ್ಗೆ ಅಥವಾ ಬೇರೊಂದರ ವ್ಯವಹಾರಕ್ಕೆ ಬಳಕೆ ಆಗ್ತಿದೆ ಅಂದರೆ ಅದನ್ನು ಕನ್ಫರ್ಮೇಷನ್ ಅನ್ನು ಕೂಡ ಮಾಡಬೇಕಾಯಿತು, ನಮಗೂ ಕೂಡ ಮಾಹಿತಿನ ಕೊಡಬೇಕಿತ್ತು ಅಂತೇಳಿ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಅರವಿಂದ್, ಇಲ್ಲಿ ಗಮನಿಸಬೇಕಾಗಿರೋಂಥದ್ದು ನವೆಂಬರ್ 2017 ಇಸ್ವಿಯಲ್ಲಿ, ಅಂದರೆ ಈಗಾಗಲೇ ಸರಿಸುಮಾರು 6-7 ವರ್ಷಗಳ ಹಿಂದೆ 1 ಕೋಟಿ ಹಣವನ್ನು ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಇರುವಂಥದ್ದು. ಅದಾದ ನಂತರ ಅದೇ ಜನವರಿ 2018 ಕೂಡ ಪವಿತ್ರ ಗೌಡಗೆ ಹಣವನ್ನು ಇದೇ ರೀತಿಯ ಸೌಂದರ್ಯ ಜಗದೀಶ್ ಅವರು ಹಣವನ್ನು ಸಂದಾಯವನ್ನು ಮಾಡ್ತಾರೆ. ಅಂದರೆ ನವೆಂಬರ್ 2017 ಕೊಟ್ಟಂಥ ಹಣ ಏನಿತ್ತು, ಹಣಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರು ಈಗಿರುವಂಥ RR ನಗರದ ಕೆಂಚನಹಳ್ಳಿಯಲ್ಲಿ ಇರುವಂಥ ಮನೆಗೆ ಅಡ್ವಾನ್ಸ್ ಹಣವನ್ನು ಕೊಟ್ಟಿದ್ರು. ಅದಾದ ನಂತರ 2018 ಇನ್ನುಳಿದ ಹಣ 75 ಲಕ್ಷ ಹಣ ಏನಿತ್ತು ಅದನ್ನು ಕೂಡ ಕೊಟ್ಟು ಅದನ್ನು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಅವರು 2018 ಆ ಮನೆಯನ್ನು ಖರೀದಿ ಮಾಡಿದಾಗ 1,75,00,000 ಮೌಲ್ಯದ ಮನೆ ಅದು. ಆ ಮನೆಯನ್ನು ಖರೀದಿ ಮಾಡಲಿಕ್ಕೆ ಸೌಂದರ್ಯ ಜಗದೀಶ್ ಅವರು ಹಣವನ್ನು ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಯಾಕೆಂದರೆ ಸೌಂದರ್ಯ ಜಗದೀಶ್ ಅವರ ಜೊತೆಯಲ್ಲಿ ದರ್ಶನ್ ಅವರು ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಮತ್ತು ಸೌಂದರ್ಯ ಜಗದೀಶ್ ಅವರ ಪತ್ನಿಯ ಜೊತೆಯಲ್ಲಿ ಪವಿತ್ರ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಂಬಂಧ ತುಂಬ ಚೆನ್ನಾಗಿತ್ತು. ವ್ಯಾವಹಾರಿಕ ಸಂಬಂಧಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹ ಪ್ರೀತಿಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಯಾಕೆಂದರೆ ಯಾವುದೇ ರೀತಿಯ ಫಂಕ್ಷನ್ಗಳಾದರೂ ಕೂಡ ದರ್ಶನ್ ಅವರು ಸೌಂದರ್ಯ ಜಗದೀಶ್ ಅವರ ಮನೆಗೆ ಬರುವಂಥದ್ದು, ದರ್ಶನ್ ಅವರ ಕಾರ್ಯಕ್ರಮಗಳಿದ್ದರೆ ಸೌಂದರ್ಯ ಜಗದೀಶ್ ಮತ್ತು ಅವರ ಕುಟುಂಬದೆಲ್ಲ ಕೂಡ ಬರುವಂಥ ವ್ಯವಸ್ಥೆಗಳಿತ್ತು. ಆ ಹಿನ್ನೆಲೆಯಲ್ಲಿ ಅವರಿಬ್ಬರ ನಡುವೆ ಯಾವುದೇ ರೀತಿಯ ವ್ಯಾವಹಾರಿಕ ಗಲಾಟೆಗಳಾಗಲಿ ಅಥವಾ ವ್ಯಾವಹಾರಿಕ ಸಂಬಂಧಗಳಾಗಲಿ ಯಾವುದೂ ಕೂಡ ಇರಲಿಲ್ಲ. ಆದರೆ ಈಗ ಪಾಲುದಾರರು
ಬೇರೆ ಒಂದು ಅಂದರೆ ಪೊಲೀಸ್ ಠಾಣೆಗೆ ಹೋದಂಥವರು ಮತ್ತು ಜೈಲಿಗೆ ಸೇರಿದಂಥ ಪಾಲುದಾರರೇನಿದ್ದಾರೆ ಅವರು ಆಕ್ಷೇಪವನ್ನು ಎತ್ತುತ್ತಾ ಇರುವಂಥದ್ದು. ಸೌಂದರ್ಯ ಜಗದೀಶ್ ಅವರು ಬದುಕಿದ್ದಾಗ ನಮಗೆ ಇದರ ಮಾಹಿತಿಯನ್ನು ಕೊಡದೇನೆ ಈ ರೀತಿಯಲ್ಲಿ 2 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ವಿರುದ್ಧವಾಗಿ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೂ ಕೂಡ ಒಂದು ದೂರು ದಾಖಲಾಗುವಂಥ ಸಾಧ್ಯತೆಗಳು ಕೂಡ ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಲ್ಲಿ ಚರ್ಚೆಗಳು ಪ್ರಾರಂಭ ಆಗುತ್ತೆ ಮತ್ತು ಇದರ ಬಗ್ಗೆ ಯಾವ ರೀತಿಯ ಕ್ಲಾರಿಫಿಕೇಶನ್ಗಳನ್ನು ಸೌಂದರ್ಯ ಜಗದೀಶ್ ಅವರ ಪತ್ನಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಒಂದು ವೇಳೆ ಏನಾದರೂ ಪಾಲುದಾರರು ಕಂಪ್ಲೇಂಟ್ ಕೊಟ್ಟಿದ್ದೇ ಆದರೆ ಪವಿತ್ರ ಗೌಡ ಅವರ ವಿಚಾರಣೆ ಕೂಡ ಆಗುತ್ತಾ? ಅರವಿಂದ್, ಏನಂದ್ರೆ ಇದು ಯಾವುದೇ ರೀತಿಯಲ್ಲಿ ಅಕ್ರಮದ ಹಣದ ವರ್ಗಾವಣೆ ಆಗಿಲ್ಲ ಅಥವಾ ಆದಾಯ ತೆರಿಗೆ ವಂಚನೆ ಆಗಿಲ್ಲ. ಇದ್ಯಾವುದಲ್ಲ ಅವರು ಕಂಪನಿಯ ಪಾಲುದಾರರು ಮಾಡ್ತಾ ಇರುವಂಥ ಆರೋಪ. ಯಾಕೆಂದ್ರೆ ಸೌಂದರ್ಯ ಜಗದೀಶ್ ಅವರು ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡದೇ ಈ ರೀತಿಯಲ್ಲಿ ಹಣವನ್ನು ಕೊಟ್ಟಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಯಾವುದೂ ಕೂಡ ಬರಲ್ಲ. ಪವಿತ್ರ ಗೌಡ ಅವರು ಯಾವ ರೀತಿಯಲ್ಲಿ ಆ ಹಣವನ್ನು ಪಡ್ಕೊಂಡಿದ್ದಾರೆ, ಅದು ಸಾಲದ ರೂಪದಲ್ಲಿ ಹಣವನ್ನು ಪಡ್ಕೊಂಡ್ರ ಅಥವಾ ಯಾವುದಾದ್ರೂ ಚಲನಚಿತ್ರ ನಿರ್ಮಾಣವನ್ನು ಮಾಡ್ಕೊಡ್ತೀನಿ ಅಂತೇಳಿ ಸಂಭಾವನೆ ರೀತಿಯಲ್ಲಿ ಏನೇನು ಹಣವನ್ನ ಪಡ್ಕೊಂಡ್ರ, ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ಗಳು ಕೂಡ ಬರಬೇಕಾಗುತ್ತೆ. ಆದರೆ ಸೌಂದರ್ಯ ಜಗದೀಶ್ ಅವರು ಇದರಲ್ಲಿ ಅಕ್ರಮವಾಗಿ ಹಣವನ್ನ ತೆಗೆದುಕೊಂಡಂಥದ್ದಾಗಲಿ ಅಥವಾ ಸೌಂದರ್ಯ ಜಗದೀಶ್ ಅವರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಅಥವಾ ಇಡಿ ಅಥವಾ IT ಯಾವುದೇ ಪ್ರಕರಣಗಳಾಗಿ ಆ ರೀತಿ ಹಣವನ್ನು ಕೊಟ್ಟಿದ್ರೆ ಸೌಂದರ್ಯ ಜಗದೀಶ್ ಅವರ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ವಿಚಾರಣೆ ಕೂಡ ಆಗ್ತಿತ್ತು. ಯಾಕೆಂದ್ರೆ ಅದು ವೈಟ್ ಟ್ರಾನ್ಸಾಕ್ಷನ್ ಅಲ್ಲೇ ಕೂಡ ಆಗಿರುವಂಥದ್ದು. ಆದರೆ ಪಾಲುದಾರರು ಕೊಟ್ಟಂತ ದೂರ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ದೂರನ ಕೊಟ್ಟರೆ ಅದು ಕೇವಲ ಸೌಂದರ್ಯ ಜಗದೀಶ್ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗುತ್ತೆ ವಿಚಾರಣೆ. ಅದು ಪವಿತ್ರ ಗೌಡ ತನಕ ಮುಟ್ಟುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಯಾಕಂದರೆ ಸೌಂದರ್ಯ ಜಗದೀಶ್ ಅವರು ಇದನ್ನು ವೈಟ್ ಟ್ರಾನ್ಸಾಕ್ಷನ್ ಅನ್ನೇ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮದ ಹಣ ವರ್ಗಾವಣೆ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಆ ವಿಚಾರಣೆ ಸೌಂದರ್ಯ ಜಗದೀಶ್ ಕುಟುಂಬಕ್ಕೆ ಮಾತ್ರ ಸೀಮಿತ ಆಗುವಂಥದ್ದು. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನು ಪೊಲೀಸರು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತೆಗೆದುಕೊಳ್ತಾರೆ, ಏನಾದ್ರು ದೂರು ದಾಖಲಾದರೆ ಅಥವಾ FIR ದಾಖಲಾದರೆ ಮಾತ್ರ ಇವೆಲ್ಲ ಪ್ರಶ್ನೆಗಳು ಬರುವಂಥದ್ದು. ಪವಿತ್ರ ಗೌಡಗೆ ಸೌಂದರ್ಯ ಜಗದೀಶ್ ಅವರು ಮನೆಯನ್ನು ಕೊಡಿಸಿದ್ರು ಅನ್ನೋದು ಮಾತ್ರ ಇಲ್ಲಿ ವಿಚಾರ ಇರುವಂಥದ್ದು. ಆದರೆ ಅದನ್ನು ಅಕ್ರಮವಾಗಿ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಗಳಿಲ್ಲ. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಒಂದು ಹಣಕಾಸಿನ ವ್ಯವಹಾರ ನಡೆದಿದೆ, ಅದು ಕೂಡ ವೈಟಲ್ಲೇ ನಡೆದಿರ್ತಕ್ಕಂಥದ್ದು, ಬ್ಲ್ಯಾಕ್ ಮನಿ ಏನಲ್ಲ.